ನಮಸ್ಕಾರ ಸ್ನೇಹಿತರು, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಈ ಒಂದು ಸಂಚಿಕೆಯಲ್ಲಿ ನಾಮಿನೇಷನ್ ತಾಪ ಅಂತ ಟ್ಯಾಗ್ ಲೈನ್ ಸಹ ಇಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಬೆಂಕಿ ಹಚ್ಕೊಂಡಿದೆ ಅಂತಾನೆ ಹೇಳ್ಬೋದು. ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋದ್ರ ರಕ್ಷಿತಾ, ರಾಶಿಕಾ ಶೆಟ್ಟಿ ಇಲ್ಲಿ ಹೋಗಿ ಒಬ್ಬರ ವಿರುದ್ಧ ಒಬ್ರು ಕೈ ಕೈ ಮಿಲಾಯಿಸುವ ಹಂತದಲ್ಲೇನೆ ಕಾಣಿಸ್ತಾ ಇದಾರೆ ಪ್ರೋಮೋದಲ್ಲಿ. ಸೊ ಕಂಪ್ಲೀಟ್ ಆಗಿ ಪ್ರೋಮೋದಲ್ಲಿ ಏನೆಲ್ಲ ಇದಂತೆ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಿಮ್ಗೆ ಎಲ್ಲರಿಗೂ ಸಹ ಗೊತ್ತು, ಉಳಿದಿರೋದು 2 ವಾರ. ಈ ಒಂದು ವಾರ ಡಬಲ್ ಎಲಿಮಿನೇಷನ್ ಇರುತ್ತೆ, ನೆಕ್ಸ್ಟ್ ವೀಕ್ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ನ ಕಾವು ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಯಾರು ಬಿಗ್ ಬಾಸ್ ಮನೆಯದಕ್ಕೆ ಅರ್ಹತೆ ಇಲ್ಲ, ಯಾರನ್ನ ಹೊರಗಡೆ ಕಳ್ಸಿಕೊಡ್ಬೇಕು ಅಂತ ನಾಮಿನೇಷನ್ ಪ್ರೋಸೆಸ್ ನಲ್ಲಿ ಬೆಂಕಿ ಹತ್ಕೊಂಡಿದೆ ಅಂತಾನೆ ಹೇಳ್ಬೋದು. ನಮ್ಗೆ ಇಲ್ಲಿ ಪ್ರೋಮೋದಲ್ಲಿ ನಾಮಿನೇಷನ್ ಪ್ರೋಸೆಸ್ ಅಲ್ಲಿ ಮೊದಲಿಗೆ ರಘು ಅವರನ್ನ ಗಿಲ್ಲಿ ಅವರು ನಾಮಿನೇಟ್ ಮಾಡ್ತಾ ಕಾಣ ಸಿಗ್ತಾ ಇದೆ. ಇಲ್ಲಿ ರಘು ಅವ್ರ ಮೇಲೆ ಗಿಲ್ಲಿ ಅವರಿಗೆ ಮನಸ್ತಾಪವಿರೋದು ನಮ್ಗೆ ಶುಕ್ರವಾರದ ಎಪಿಸೋಡ್ ನಲ್ಲಿ ಗಿಲ್ಲಿ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ರಘು ಅಣ್ಣ ಪ್ರತಿ ವಾರ ನಾಮಿನೇಷನ್ ಅಥವಾ ಉತ್ತಮ ಅಥವಾ ಕಳಪೆ ಪ್ರೋಸೆಸ್ ನಲ್ಲಿ ನನ್ನ ಹೆಸರು ತೆಗೆದುಕೊಳ್ತಾನೆ ಬರ್ತಾ ಇದಾರೆ ಅನ್ನೋ ತರ ಇಲ್ಲಿ ಗಿಲ್ಲಿ ಅವ್ರು ಮಾತಾಡ್ತಾ ಇದ್ರು. ಸೊ ಇಲ್ಲಿ ನಿಮಗೆ ಸರಿಯಾದಂತ ಸೂಕ್ತ ಕಾರಣವಿಲ್ಲದಿದ್ರು ಸಹ ನನಗೆ ಕಳಪೆ ಕೊಟ್ಟಿದೆ ಅನ್ನೋ ಕಾರಣಕ್ಕೆ ಇಲ್ಲಿ ರಘು ಅವರನ್ನು ನಾಮಿನೇಟ್ ಮಾಡಿರಬಹುದು ಅಂತ ಹೇಳ್ಬೋದು. ನಂತರ ಧನುಷ್ ಧ್ರುವಂತ್ ಅವರ ಭಾವಚಿತ್ರವನ್ನ ಅಡ್ಡಿಸ್ತಾ ಇರೋದು, ಅವ್ರನ್ನ ನಾಮಿನೇಟ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ರಕ್ಷಿತ್ ಅವರು ಅಶ್ವಿನಿ ಅವರನ್ನ ನಾಮಿನೇಟ್ ಮಾಡ್ತಾ ಇರೋದು ನಮ್ಗೆ ಕಾಣಿಸ್ತಾ ಇದೆ. ಮತ್ತೆ ರಾಶಿಕ್ ಅವರು ಅಶ್ವಿನಿ ಅವರನ್ನ ಸಹ ನಾಮಿನೇಟ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಸೊ ಪ್ರೋಮೋದಲ್ಲಿ ನಾಮಿನೇಷನ್ ಪ್ರೋಸೆಸ್ ಯಾವ ತರ ಇದೆ ಅಂತ ನಾವು ನೋಡೋದಾದ್ರೆ, ಮನೆಯಲ್ಲಿರುವಂತಹ ಸದಸ್ಯರಿಗೆ ಒಂದು ಫುಟ್ಬಾಲ್ ಅನ್ನ ನೀಡಲಾಗಿರುತ್ತೆ. ಫುಟ್ಬಾಲ್ ನ ಮೇಲೆ ಅವರು ಯಾವ ಸದಸ್ಯರನ್ನ ನಾಮಿನೇಟ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದಾರೋ ಆ ಒಂದು ಸದಸ್ಯರ ಭಾವಚಿತ್ರವನ್ನ ಅಂಟಿಸ್ಬಿಟ್ಟು ಅವರು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಯಾಕೆ ಅರ್ಹರಲ್ಲ ಅಂದ್ಬಿಟ್ಟು ಸೂಕ್ತವಾದಂತ ಕಾರಣ ಕೊಡೋದ್ರ ಮೂಲಕ ಅವರನ್ನ ಬಿಗ್ ಬಾಸ್ ನ ಮುಖ್ಯ ದ್ವಾರದ ಮೂಲಕ ಆ ಒಂದು ಫುಟ್ಬಾಲ್ ನ ಒದಿಯೋ ತರ ಹೊರಗಡೆ ಒದಿಬೇಕು, ಅವ್ ಕಿಕ್ಔಟ್ ಮಾಡ್ಬೇಕು ಅನ್ನೋ ತರ ನಾಮಿನೇಷನ್ ನ ಪ್ರೋಸೆಸ್ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಒಂದು ಪ್ರೋಸೆಸ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ನಿನ್ನೆ ಒಂದು ಬಾಕ್ಸಿಂಗ್ ಕಿಟ್ ನ ಕೊಟ್ಬಿಟ್ಟು ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಅಂದಾಗ ಮನೆಯಲ್ಲಿ ಎಲ್ಲಾ ಕಂಟೆಸ್ಟೆಂಟ್ಸ್ ಅವರ ಭಾವಚಿತ್ರ ಅಂಟಿಸ್ಬಿಟ್ಟು ಯಾವ ತರ ಕಿಕ್ ಮಾಡ್ತಾ ಇದ್ರೆ ಇದೇ ತರ ಇಲ್ಲಿ ಫುಟ್ಬಾಲ್ ನ ಸಹ ನೀಡಿದ್ದಾರೆ. ಸೊ ಅವ್ರಿಗಿರುವಂತ ಆಂಗರ್ ನ ಆಗಿರ್ಬೋದು, ಸ್ವಲ್ಪ ಕೋಪನ್ ಆಗಿರ್ಬೋದು, ಫುಟ್ಬಾಲ್ ಮೇಲೆ ತೀರಿಸ್ಕೊಳ್ತಾ ಇರಿ, ಡೈರೆಕ್ಟ್ ಆಗಿ ಹೊಡಕ್ ಆಗೋದಿಲ್ವಲ್ಲ. ಸೊ ಫುಟ್ಬಾಲ್ ನೀಡಿದ್ರೆ ಫುಟ್ಬಾಲ್ ನ ಒದಿಯೋದ್ರ ಮೂಲಕ ಮುಖ್ಯ ದ್ವಾರದಿಂದ ಹೊರಗಡೆ ನೀವು ಬಿಗ್ ಬಾಸ್ ಮನೆ ಇರೋದಕ್ಕೆ ಅರ್ಹತೆ ಇಲ್ಲ ಅನ್ನೋ ತರ ರೀಸನ್ಸ್ ನ ಕೊಡ್ತಾ ಇದಾರೆ. ಇಲ್ಲಿ ನಮ್ಗೆ ನಾಮಿನೇಷನ್ ಪ್ರೋಸೆಸ್ ಅಲ್ಲಿ ರಾಶಿಕ್ ಅವರು ರಕ್ಷಿತಾ ಹೆಸರನ್ನ ತೆಗೆದುಕೊಂಡಿದ್ದಾರೆ. ಕೊಡ್ತಾರೆ ಅಂತ ರೀಸನ್ ಏನು ಅಂದ್ರೆ, ವಾರ ಪೂರ್ತಿ ನೀವು ಬಿಗ್ ಬಾಸ್ ಮನೆ ಒಳಗಡೆ ಮಾತಾಡೋದಾಗಿರ್ಬೋದು, ರೀಸನ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ತುಂಬಾ ಚೆನ್ನಾಗಿನೇ ರೀಸನ್ಸ್ ಕೊಡ್ತೀರಾ. ನಿಮ್ಗೆ ಎಲ್ಲೂ ಸಹ ಭಾಷೆಯ ಒಂದ್ ಏನಿದೆ ಆ ಒಂದು ಇದು ಕಾಣ್ ಬರಲ್ಲ. ನಿಮ್ಗೆ ಒಂದು ಭಾಷೆ ಪ್ರಾಬ್ಲಮ್ ಇದೆಯಲ್ಲ, ಸರಿಯಾಗಿ ಮಾತಾಡಕ್ ಬರಲ್ಲ ಅನ್ನೋದು ಆ ಒಂದು ಪ್ರಾಬ್ಲಮ್ ವಾರ ಫುಲ್ ನಿಮ್ಗೆ ಎಲ್ಲೂ ಸಹ ಕಾಣಕ್ ಬರೋದಿಲ್ಲ. ಎಲ್ಲಾ ರೀತಿಯ ಮಾತುಗಳನ್ನ ಸಹ ನೀವು ಮಾತಾಡ್ತೀರಾ, ಜಗಳ ಅಂತ ಬಂದಾಗ ಸಹ ಮಾತಾಡ್ತೀರಾ. ಬಟ್ ವಾರಾಂತ್ಯದಲ್ಲಿ ಸುದೀಪ್ ಸರ್ ಮುಂದೆ ಪಂಚಾಯಿತಿಯಲ್ಲಿ ಮಾತ್ರ ನಿಮ್ಗೆ ಮಾತಾಡೋದಕ್ಕೆ ಬರೋದಿಲ್ಲ. ಸ್ವಲ್ಪ ಇನ್ನೋಸೆಂಟ್ ನಾಟಕ ಆಡ್ತೀರಾ ಅನ್ನೊಂದು ಅರ್ಥ ಬರೋ ತರ ಇಲ್ಲಿ ರಾಶಿಕ್ ಅವರು ರೀಸನ್ ನ ಕೊಡ್ತಾ ಇದಾರೆ. ಇದು ಈಗ್ಲಿಂದ ಅಲ್ಲ, ಸುಮಾರು ಒಂದು 4-5 ವಾರಗಳು ಅಥವಾ ನಾವು ನೋಡ್ಕೊಬೇಕಾದ್ರೆ ಆ ಸೀಸನ್ ಪ್ರಾರಂಭದಿಂದ ಸಹ ಇಲ್ಲಿ ರಕ್ಷಿತಾ ಶೆಟ್ಟಿ ವಿರುದ್ಧವಾಗಿ ಮನೆಯಂತ ಕಂಟೆಸ್ಟೆಂಟ್ ಕೊಡ್ತಾರಂತ ರೀಸನ್, ಎಸ್ಪೆಷಲಿ ರಾಶಿಕ್ ಅವ್ರು ಕೊಟ್ಕೊಂತ ಬರ್ತಾರಂತ ರೀಸನ್. ಸೊ ಇದನ್ನ ಇನ್ನೇನು 2 ವಾರಗಳು ಉಳಿದಿರೋವಾಗ್ಲೂ ಸಹ ತೆಗೆದುಕೊಂಡು ಬಂದು ಕೊಡ್ತಾ ಇರೋ ರೀಸನ್ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಮುಂದುವರೆದ ಭಾಗದಿಂದ ರೀಸನ್ ಕೊಡ್ಬೇಕಾದ್ರೆ ಇಲ್ಲಿ ರಾಶಿಕ್ ಅವ್ರು ಹೇಳ್ತಾರೆ, ಹೊರಗಡೆನೂ ಗೊತ್ತು, ನಮ್ಮ ಮನೆಯವರೆಗೂ ಸಹ ಗೊತ್ತಾಗಿದೆ ನೀವು ಎಷ್ಟು ಮ್ಯಾನುಪುಲೇಟೆಡ್, ಎಷ್ಟು ನಾಟಕ ಅನ್ನೋ ತರ ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರು ಹೇಳ್ತಾ ಇದಾರೆ. ಇದ್ರ ಅರ್ಥ ಏನು ಅಂದ್ರೆ, ಬಿಗ್ ಬಾಸ್ ಮನೆಗೆ ಬಂದಿರುವಂತ ನಮ್ಮ ಫ್ಯಾಮಿಲಿಗೂ ಸಹ ಗೊತ್ತು ನೀನ್ ನಾಟಕ ಆಡ್ತಾ ಇದ್ದ, ಹೊರಗಡೆ ನೋಡ್ತಾ ಇದ್ದ ವೀಕ್ಷಕರು ಸಹ ಗೊತ್ತು ಅನ್ನೋ ತರ ಇಲ್ಲಿ ರಾಶಿಕ್ ಅವರು ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಇದ್ರ ಕುರಿತಾಗಿ ಇಲ್ಲಿ ಜಗಳ ಪ್ರಾರಂಭವಾಗೋದು. ಯಾಕಂದ್ರೆ ರಕ್ಷಿತಾ ಶೆಟ್ಟಿ ಅವರು ಇಲ್ಲಿ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದ್ರೆ, ಈಗ ನಿಮ್ಮ ಮನೆಯವರು ಬಂದಿದ್ರಲ್ಲ, ಮನೆಯವರು ಬಂದಾಗ ನಿಮ್ಗೆ ಏನ್ ಕೊಟ್ಟು ಹೋದ್ರೆ, ಇಲ್ಲಾಂದ್ರೆ ಮನೆಯವರು ಬಂದಾಗ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ರ ಅನ್ನೋ ತರ ಇಲ್ಲಿ ರಕ್ಷಿತಾ ಅವರು ಪ್ರಶ್ನೆ ಮಾಡ್ತಾ ಇದಾರೆ. ನನ್ನ ಅನಿಸಿಕೆ ಪ್ರಕಾರ ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋದು ಯಾವುದೇ ಕಾರಣಕ್ಕೆ ತಪ್ಪಾಗೋದಿಲ್ಲ. ಯಾಕೆ ಅಂದ್ರೆ, ಈಗ ರಾಶಿಕಾ ಅವರು ನಮ್ಮ ಮನೆಯವ್ರಿಗೂ ಸಹ ಗೊತ್ತು, ಹೊರಗಡೆ ಸಹ ಗೊತ್ತು ಅಂತ ಒಂದು ರೀಸನ್ ಕೊಡ್ಬೇಕಾದ್ರೆ ನಿಮ್ಮ ಮನೆಯವ್ರಿಗೆ ಹೇಗೆ ಗೊತ್ತು? ನಿಮ್ ಮನೆಯವ್ರು ನಿನ್ಗೆ ಹೇಳಿದ್ರಂತಾನೆ ಗೊತ್ತಾಗೋದು. ಸೊ ನಿಮ್ ಮನೆಯವ್ರು ನಿನ್ಗೆ ಹೇಳಿಲ್ಲ ಅಂದ್ರೆ ಯಾವ ತರ ಗೊತ್ತಾಗುತ್ತೆ? ಸೊ ನೀನ್ ಬಿಗ್ ಬಾಸ್ ಮನೆಗೆ ಬಂದಂತ ನಿಮ್ಮ ಪೇರೆಂಟ್ಸ್ ಅವ್ರು ನಿನ್ನ ಹತ್ರ ನನ್ನ ಆಟದ ಕುರಿತಾಗಿ ಆಗಿರ್ಬೋದು, ಇಲ್ಲ ನಾನು ಹೊರಗಡೆ ಯಾವ ತರ ಕಾಣಿಸ್ತಾ ಇದೀನಿ ಅಂತ ನಿನ್ನ ಹತ್ರ ಹೇಳ್ಕೊಟ್ಟೋದ್ರ ನಿನಗೆ ನನ್ನ ನಾಮಿನೇಟ್ ಮಾಡು ಅನ್ನೋ ತರ ಅಲ್ಲಿ ಪ್ರಶ್ನೆ ಬಂದೇ ಬರುತ್ತೆ. ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಸಹ ಪ್ರಶ್ನೆ ಮಾಡ್ತಾ ಇದಾರೆ. ಸೊ ಇಲ್ಲಿ ಪ್ರಶ್ನೆ ಮಾಡೋದು ತಪ್ಪು ಅನ್ನೋದು ತುಂಬಾ ತಪ್ಪಾಗ್ಬಿಡುತ್ತೆ. ಯಾಕೆ ಅಂದ್ರೆ, ಈಗ ನೀವು ರೀಸನ್ ಕೊಡ್ಬೇಕಾದ್ರೆ ಆ ಒಂದು ರೀಸನ್ ಗೆ ಇದು ವ್ಯಾಲಿಡ್ ಅಲ್ಲ ಅಂತ ವಾದ ಮಾಡ್ಕೊಳ್ಳೋಂತ ಅವಕಾಶ ಬಿಗ್ ಬಾಸ್ ಕೊಡ್ತಾರೆ. ಇಲ್ಲಿ ರೀಸನ್ ಕೊಡ್ಬೇಕಾದ್ರೆ ನೀವು ಆ ರೀಸನ್ ನಲ್ಲಿ ನೀವೇ ಸೇರ್ಸಿ ಹೇಳ್ತಾ ಇದ್ರೆ ನಮ್ಮ ಮನೆಯವ್ರಿಗೂ ಗೊತ್ತು ಅನ್ನೋ ತರ. ಸೊ ಅಲ್ಲಿ ಕೇಳ್ತಾರೆ, ರಕ್ಷಿತಾ ಶೆಟ್ಟಿ ಎಲ್ಲ ಬೇರೆ ಯಾವುದೇ ಕಂಟೆಸ್ಟೆಂಟ್ ಇದ್ರು ಸಹ ಪ್ರಶ್ನೆ ಮಾಡ್ತಾರೆ, ನಿಮ್ಮ ಮನೆಯವ್ರಿಗೆ ಯಾವ ತರ ಗೊತ್ತು, ನಿಮ್ ಮನೆಯವ್ರಿಗೆ ಗೊತ್ತಿದೆ ಅಂತ ನಿನಗೆ ಯಾವ ತರ ಗೊತ್ತಾಯ್ತು ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಸೊ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಪ್ರಶ್ನೆ ಮಾಡ್ತಾ ಇದಾರೆ. ರಾಶಿಕ್ ಅವ್ರಿಗೆ ಇಲ್ಲಿ ಸ್ವಲ್ಪ ಕೋಪ ಬಂದಿದೆ, ಫ್ಯಾಮಿಲಿ ಮ್ಯಾಟರ್ ಮಧ್ಯಕ್ಕೆ ತೆಗಿಬೇಡ ಅನ್ನೋ ರಾಶಿಕ್ ಅವ್ರು ಹೇಳ್ತಾ ಇದಾರೆ. ಇಲ್ಲಿ ಒಂದು ವಿಚಾರ ನಾವು ನೋಡ್ಬೇಕಾದ್ರೆ ಏನಂದ್ರೆ, ಕೇವಲ ನಿಮ್ಮ ಮನೆಯವರು ಹೇಳ್ಕೊಟ್ರ ನಿನಗೆ ಅನ್ನೋ ಒಂದು ಪದ ಬಳಕೆಗೆ ಏನಾದ್ರು ರಾಶಿಕ್ ಅವ್ರು ಈ ತರ ರಿಯಾಕ್ಟ್ ಆಗಿದ್ರೆ,
ತಪ್ಪಾಗುತ್ತೆ. ಯಾಕೆ ಅಂದ್ರೆ ರಾಶಿಕ್ ಅವರೇ ಒಂದು ನಾಮಿನೇಷನ್ ಪ್ರೊಸೆಸ್ ಅಲ್ಲಿ ರೀಸನ್ ಕೊಡ್ಬೇಕಾದ್ರೆ ಮನೆಯವ್ರಿಗೂ ಸಹ ಗೊತ್ತು ಅಂತ ಹೇಳಿರೋದು. ಇನ್ ಕೇಸ್ ಏನಾದ್ರು ಪ್ರೋಮೋದಲ್ಲಿ ನಮ್ಗೆ ಎಡಿಟ್ ಮಾಡಿ ಈ ಒಂದು ಪದಕ್ಕೆ ರಾಶಿಕ್ ಅವ್ರು ರಿಯಾಕ್ಟ್ ಆಗ್ತಾರೆ ಅಂತ ತೋರಿಸಿ ಎಪಿಸೋಡ್ ನಲ್ಲಿ ಬೇರೆ ಏನಾದ್ರು ಫ್ಯಾಮಿಲಿ ಬಗ್ಗೆ ರಕ್ಷಿತಾ ಶೆಟ್ಟಿ ಅವ್ರು ಮಾತಾಡಿದಾಗ ರಾಶಿಕ್ ಅವ್ರು ಕೋಪ ಮಾಡ್ಕೊಂಡಿದ್ರೆ ಟ್ರಿಗರ್ ಆಗಿದ್ರೆ ಬೇಕಾದ್ರೆ ರಾಶಿಕ್ ಅವ್ರ ತಗೊಂಡಂತ ಸ್ಟ್ಯಾಂಡ್ ಆಗಿರ್ಬೋದು, ಇಲ್ಲ ರಾಶಿಕ್ ಅವ್ರು ರಕ್ಷಿತಾ ವಿರುದ್ಧವಾಗಿ ಕೋಪ ಮಾಡ್ಕೊಂಡಿದ್ದು ಕರೆಕ್ಟ್ ಇದೆ ಗುರು ಅಂತ ಹೇಳ್ಬೋದು. ಬಟ್ ಎಪಿಸೋಡ್ ನೋಡೋದ್ಮೇಲೆ ಸ್ವಲ್ಪ ಕ್ಲಾರಿಟಿ ಬರುತ್ತೆ. ಸದ್ಯಕ್ಕಾದ್ರೆ ನಮ್ಗೆ ಪ್ರೋಮೋದಲ್ಲಿ ನೋಡೋದಾದ್ರೆ ರಕ್ಷಿತಾ ಶೆಟ್ಟಿ ಅವ್ರು ಏನ್ ನೀವು ಮನೆಯವ್ರು ಹೇಳ್ಕೊಟ್ರ ಅಂತ ಪದ ಬಳಕೆಗೆ ಇಲ್ಲಿ ರಾಶಿಕ್ ಅವ್ರ ಮನೆಯವರ ಮ್ಯಾಟರ್ ತೆಗೆದುಕೊಂಡು ಬರ್ಬೇಡ ಅಂತ ಸ್ವಲ್ಪ ಸಿಟ್ಟು ಮಾಡ್ಕೊಳ್ತಾ ಇದಾರೆ. ಅದು ತಪ್ಪಾಗಿ ಕಾಣುತ್ತೆ. ಯಾಕೆಂದ್ರೆ ಇಲ್ಲಿ ರೀಸನ್ ಕೊಡ್ಬೇಕಾದ್ರೆ ಅದು ವಾದ ಮಾಡ್ಲೇಬೇಕು. ನೀನ್ ಕೊಟ್ಟಿದ್ ರೀಸನ್ ಕರೆಕ್ಟ್ ಆಗಿದೆ, ಸರಿ ಬಿಡು, ನನ್ನ ಮನೆಯಿಂದ ಆಚೆ ಹೋಗ್ಬಿಡ್ತೀನಿ ಅಂತ ಯಾವ ಕಂಟೆಸ್ಟೆಂಟ್ ಸಹ ಹೇಳಕ್ ಆಗೋದಿಲ್ಲ. ಅಂಡ್ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಪದೇ ಅದನ್ನೇ ಹೇಳ್ತಾ ಇದಾರೆ, ಫ್ಯಾಮಿಲಿ ಎಲ್ಲ ಹೇಳ್ಕೊಟ್ರ ಅನ್ನೋ ತರ ಇಲ್ಲಿ ರಾಶಿಕ್ ಅವ್ರಿಗೆ ಸ್ವಲ್ಪ ಟ್ರಿಗರ್ ಮಾಡೋ ತರ ರಾಶಿಕ್ ಅವ್ರಿಗೆ ಉರ್ಸೋ ತರನೇ ಮಾತಾಡ್ತಾ ಇದಾರೆ. ಅಂಡ್ ರಾಶಿಕ್ ಅವ್ರ ಸಹ ಇಲ್ಲಿ ಬಾಲ್ ಕೈಯಲ್ಲಿರುವಂತ ಅಶ್ವಿನಿ ಗೌಡ ಅವ್ರು ನಾಮಿನೇಟ್ ಮಾಡ್ಬೇಕಂತ ಬಾಲವನ್ನ ಸೈಡ್ಗೆ ಹಾಕ್ಬಿಟ್ಟು ಬರ್ತಾ ಇದಾರೆ. ಏನೋ ಇಲ್ಲಿ ರಕ್ಷಿತಾ ಶೆಟ್ಟಿ ಮೇಲೆ ಬಂದ್ಬಿಟ್ಟು ಏನ್ ಫ್ಯಾಮಿಲಿ ಮ್ಯಾಟರ್ ತಗೋತಾ ಇದೆ ಅನ್ನೋ ತರ ಇಬ್ರು ಸಹ ತಳ್ಳಾಡ್ಕೊಳ್ತಾರ ಸಹ ನಮ್ಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಯಾಕೆ ನಾನು ಕೈ ಮಿಲಾಯಿಸೇ ಬಿಟ್ರ ಅನ್ನೋ ತಮ್ನೇಲ್ ಆಗಿರ್ಬೋದಿಲ್ಲ, ವಿಡಿಯೋದ ಪ್ರಾರಂಭದಲ್ಲಿ ಕೈ ಮಿಲಾಯಿಸ್ ಬಿಟ್ರ ರಕ್ಷಿತಾ ಶೆಟ್ಟಿ ಇಲ್ಲ ರಾಶಿಕ್ ಅಂತ ಹೇಳ್ದೆ ಅಂದ್ರೆ ನೀವು ಕ್ಲಿಯರ್ ಆಗಿ ಪ್ರೋಮೋನ ಎಂಡಿಂಗ್ ನ ನೋಡಿದ್ರೆ ಇಲ್ಲಿ ಕೇವಲ ವಾದ ವಿವಾದನ ಇಲ್ಲ, ಒಬ್ಬರ ಮೇಲೆ ಒಬ್ರು ನಿಂತ್ಕೊಂಡು ನೀನೇನೋ ಮಾತಾಡ್ತಾರ ನಮ್ಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇಲ್ಲ. ಒಬ್ಬರನ್ನೊಬ್ರು ಕೈಯಲ್ಲಿ ತಳ್ಕೊಳ್ತಾ ಇರೋದು ಸಹ ನಮ್ಗೆ ಕ್ಲಿಯರ್ ಆಗಿ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಸೊ ಆಲ್ಮೋಸ್ಟ್ ಒಂದು ಕ್ಯಾಮ್ರಾಸ್ ಇದೆ ಇಲ್ಲ ಮನೇಲಿ ಕಂಟೆಸ್ಟೆಂಟ್ ಗಳು ಇದಾರೆ ಅನ್ನೋ ಒಂದು ವಿಚಾರಕ್ಕೆ ಏನಾದ್ರೂ ಇವ್ರು ಹೊಡೆದಾಡ್ಕೊಂಡಿಲ್ವಾ, ಇಲ್ಲ ಅಂದ್ರೆ ಹೊಡೆದಾಡ್ಕೊಂಡು ಅಂತಕ್ಕೂ ಸಹ ಹೋಗ್ತಾ ಇದ್ರ ಅನ್ನೊಂದು ಡೌಟ್ ಸಹ 100% ಬಂದೇ ಬರುತ್ತೆ. ಯಾಕೆಂದ್ರೆ ಅಲ್ಲಿ ಒಬ್ಬರನ್ನೊಬ್ರು ತಳ್ಳಾಡ್ಕೊಳ್ತಾರೆ. ಎಸ್ಪೆಷಲಿ ಹೇಳ್ಬೇಕಂದ್ರೆ ರಾಶಿಕ್ ಅವ್ರ ಕಡೆಯಿಂದ ಫಸ್ಟ್ ರಕ್ಷಿತಾ ಏನ್ ಫ್ಯಾಮಿಲಿ ಮ್ಯಾಟರ್ ತಗೊಳ್ತಾ ಇದೆಯಾ ಅಂತ ತಳ್ಳೋದು ನಮ್ಗೆ ಕಾಣಿಸ್ತಾ ಇದೆ. ಸೊ ಇಲ್ಲಿ ಇಬ್ರು ಸಹ ಒಬ್ರನ್ನೊಬ್ರು ತಳ್ಳಾಡ್ತಾ ಇದಾರೆ. ಅಂಡ್ ಇಲ್ಲಿ ಅದೇ ಮಾತುಗಳು ಬರ್ತಾ ಇದೆ, ರಾಶಿಕ್ ಅವ್ರು ಏನ್ ಫ್ಯಾಮಿಲಿ ಮ್ಯಾಟರ್ ತಗೊಂತಾ ಇದೆ ಅಂತ ಹೇಳ್ತಾ ಇದಾರೆ. ಇಲ್ಲಿ ರಕ್ಷಿತಾ ಅವರು ನಿನ್ ಫ್ಯಾಮಿಲಿ ಅವ್ರು ಹೇಳ್ಕೊಟ್ರ ಅಂತ ಹೇಳ್ತಾ ಇದಾರೆ. ಇನ್ನು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿರುವಂತ ಧನುಷ್ ಅವರು ಇವ್ರಿಬ್ಬರ ಜಗಳವನ್ನ ಸಹ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಶ್ವಿನಿ ಗೌಡ ಅವರು ಸಹ ಬೇಡ ಬಿಡಿಸೋದಕ್ಕೆ ಅಂತ ಪ್ರಯತ್ನ ಪಡ್ತಾ ಇರ ಅಂತ ಹೇಳ್ಬೋದು. ಇಲ್ಲಿ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ರಕ್ಷಿತಾ ಶೆಟ್ಟಿ ಅವರು ಸಹ ಅಶ್ವಿನಿ ಅವರ ಹೆಸರನ್ನ ತೆಗೆದುಕೊಂಡು ನಾಮಿನೇಟ್ ಮಾಡಿದ್ದಾರೆ. ಇಲ್ಲಿ ರಕ್ಷಿತಾ ಶೆಟ್ಟಿ ಅವರನ್ನ ಅಶ್ವಿನಿ ಅವರು ಸಮಾಧಾನ ಮಾಡ್ತಾ ಇದ್ದಾರೆ. 100% ಮನೆಯಲ್ಲಿ ಯಾವ್ದಾದ್ರು ಕಂಟೆಸ್ಟೆಂಟ್ ಗಳು ಜಗಳ ಮಾಡ್ಕೊಳ್ಬೇಕಾದ್ರೆ, ಇಲ್ಲಾಂದ್ರೆ ಮನೆಯ ನಿಯಮಗಳನ್ನ ಮೀರಿ ಬೇರೆ ರೀತಿಯಲ್ಲಿ ವರ್ತನೆ ಮಾಡ್ಬೇಕಾದ್ರೆ ಅವರ ಒಂದು ಜವಾಬ್ದಾರಿ ಏನಿರುತ್ತೆ ಹೋಗಿ ಅವರನ್ನ ಸಮಾಧಾನ ಮಾಡೋದು ಇಲ್ಲ ಬೆಳೆಸೋದ ಮಾಡ್ಬೇಕು, ನೋಡ್ಕೊಂಡು ಕೂತಿರ್ಬಾರ್ದು. ಸೊ ಇಲ್ಲಿ ಅಶ್ವಿನಿ ಅವ್ರು ಮಾಡ್ತಾರ ತಪ್ಪಂತ ನಾವು ಹೇಳಕ್ಕಾಗಿದ್ರೆ ಅಶ್ವಿನಿ ಅವ್ರು ಕರೆಕ್ಟ್ ಆಗಿ ನಡ್ಕೊಳ್ತಾ ಇದಾರೆ. ಅಂಡ್ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗಿರುವಂತ ಧನುಷ್ ಅವರು ಸಹ ಅವ್ರ ಇಬ್ಬರ ಜಗಳವನ್ನ ಬಿಡಿಸೋದಕ್ಕೆ ಅವ್ರ ಕೈಯಲ್ಲಾದಷ್ಟು ಸಹ ಪ್ರಯತ್ನ ಪಡ್ತಾ ಇದಾರೆ. ಅಂಡ್ ಪ್ರೋಮೋದಲ್ಲಿ ನಮ್ಗೆ ಇನ್ನ ಇಂಟ್ರೆಸ್ಟಿಂಗ್ ಆಗಿ ಏನ್ ಕಾಣಿಸ್ತಾ ಇದೆ ಅಂದ್ರೆ ಇಲ್ಲಿ ರಾಶಿಕ್ ಅವರು ರಕ್ಷಿತಾ ಶೆಟ್ಟಿ ಅವ್ರಿಗೆ ರೀಸನ್ ಕೊಡ್ತಾ ಇದ್ರೆ ಇಲ್ಲಿ ಯಾರು ನಮ್ಮ ಧ್ರುವಂತ್ ಅವ್ರು ಇದಾರಲ್ಲ, ರಕ್ಷಿತಾ ಶೆಟ್ಟಿ ಅವ್ರ ಅಣ್ಣ ಇದಾರಲ್ಲ, ಅವರು ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದಾರೆ, ನಗ್ತಾ ಇದಾರೆ. ಅದು ನಮ್ಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಧ್ರುವಂತ್ ಅವರು ಕೆಲವೊಂದು ಎಕ್ಸ್ಪ್ರೆಷನ್ ಏನಿದೆ ಡೈರೆಕ್ಟ್ ಆಗಿ ಕೊಟ್ಬಿಡ್ತಾರೆ. ರಕ್ಷಿತಾ ಶೆಟ್ಟಿಗೆ ಧ್ರುವಂತ್ ಅವ್ರಿಗೆ ಆಗೋದಿಲ್ಲ ಅನ್ನೋದು ವಿಚಾರವನ್ನ ರಾಶಿಕ್ ಅವರ ನಾಮಿನೇಷನ್ ಅಲ್ಲಿ ಕ್ಲಿಯರ್ ಆಗಿ ಧ್ರುವಂತ್ ಅವ್ರ ಫೇಸ್ ನಲ್ಲಿ ಕಾಣಿಸ್ತಾ ಇದೆ. ಅದು ನೋಡುವಂತ ವೀಕ್ಷಕರಿಗೆ ಅಷ್ಟೊಂದು ಕರೆಕ್ಟ್ ಆಗಿ ಕಾಣೋದಿಲ್ಲ. ಯಾಕಂದ್ರೆ ಈಗ ಧ್ರುವಂತ್ ಅವ್ರಿಗೆ ರಕ್ಷಿತಾ ಆಗೋದಿಲ್ಲ ಅಂದ್ರೆ ಧ್ರುವಂತ್ ಅವ್ರು ನಾಮಿನೇಟ್ ಮಾಡ್ಬೇಕು, ಧ್ರುವಂತ್ ಅವ್ರ ರೀಸನ್ ಕೊಡ್ಬೇಕು. ಬೇರೆ ಕಂಟೆಸ್ಟೆಂಟ್ ವಿಚಾರದಲ್ಲಿ ರೀಸನ್ ಕೊಡ್ಬೇಕಾದ್ರೆ ಇಲ್ಲ ಅವರೊಂದು ಜಗಳ ನಡಿಬೇಕಾದ್ರೆ ಇನ್ನೊಬ್ಬ ಕಂಟೆಸ್ಟೆಂಟ್ ಖುಷಿ ಪಡೋದು, ಇನ್ನೊಂದು ಕಂಟೆಸ್ಟೆಂಟ್ ಸರಿಯಾದ ರೀತಿಯಲ್ಲಿ ಆಗ್ತಾ ಅಂತ ಅನ್ಕೊಳ್ಳೋದು ಅಷ್ಟೊಂದು ಕರೆಕ್ಟ್ ವೇಲಿ ಕಾಣುತ್ತಾ ಅನ್ನೋದು ನನ್ನ ಅನಿಸಿಕೆ. ಸೊ ಈಗ ಸದ್ಯಕ್ಕೆ ರಿಲೀಸ್ ಆಗಿರೋ ಪ್ರೋಮೋದಲ್ಲಿ ನಮಗೆ ಕ್ಲಾರಿಟಿ ಬರ್ತಾ ಇರೋದೇನೋ ಅಶ್ವಿನಿ ಗೌಡ ಅವರು ಈ ಒಂದು ವಾರದ ನಾಮಿನೇಷನ್ ಇರ್ತಾರೆ. ಯಾಕೆಂದ್ರೆ ಇಲ್ಲಿ ಗಿಲ್ಲಿ ಅವರು ಸಹ ಅಶ್ವಿನಿ ಅವರನ್ನ ನಾಮಿನೇಷನ್ ಮಾಡಿರುವಂತ ಸಾಧ್ಯತೆ ತುಂಬಾನೇ ಇದೆ. ಅಲ್ಲಿ ನಮ್ಗೆ ರಾಶಿಕಾ ಮತ್ತು ರಕ್ಷಿತಾ ಶೆಟ್ಟಿ ಇಬ್ರು ಸಹ ಅಶ್ವಿನಿ ಗೌಡ ಅವರನ್ನ ನಾಮಿನೇಟ್ ಮಾಡಿರೋದು ಪ್ರೋಮೋದಲ್ಲೇ ತೋರಿಸ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ 3 ಅವಾರ್ಡ್ಸ್ ಆಗೋಯ್ತು. ಈ ಒಂದು ವಾರ ನಾಮಿನೇಷನ್ ಅಶ್ವಿನಿ ಗೌಡ ಅವ್ರು ಬಂದಂಗೆ ಆಗುತ್ತೆ. ಅಂಡ್ ಧ್ರುವಂತ್ ವಿಚಾರ ಅಂತ ತೆಗೆದುಕೊಂಡಾಗ ಧ್ರುವಂತ್ ಅವರು ಈಗ ಧನುಷ್ ಅವ್ರು ನಾಮಿನೇಟ್ ಮಾಡ್ತಾರೆ ನಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅಂಡ್ ರಘು ಅವರು ಸಹ ಧ್ರುವಂತ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಸೊ ಈ ಇಬ್ಬರು ಕಂಟೆಸ್ಟೆಂಟ್ ಹೊರತುಪಡಿಸಿ ಬೇರೆ ಯಾರಾದ್ರೂ ಕಂಟೆಸ್ಟೆಂಟ್ ಧ್ರುವಂತ್ ನಾಮಿನೇಟ್ ಮಾಡಿದ್ರು ಸಹ ಅವರು ನಾಮಿನೇಷನ್ ಪ್ರೊಸೆಸ್ ಗೆ ಬಂದ್ಬಿಡ್ತಾರೆ. ಅಂಡ್ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರನ್ನ ಧ್ರುವಂತ್ ಮೇ ಬಿ ನಾಮಿನೇಟ್ ಮಾಡಿರಬಹುದು ಅನ್ನೋದು ಊಹೆ ಅಷ್ಟೇ, ನಂಗೆ ಕನ್ಫರ್ಮ್ ಆಗಿ ನಮ್ಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇಲ್ಲ. 24x7 ಲೈವ್ ನಲ್ಲಿ ಸಹ ಇನ್ನ ಆ ಒಂದು ನಾಮಿನೇಷನ್ ಪ್ರೋಸೆಸ್ ಪ್ರಾರಂಭವಾಗಿಲ್ಲ. ಸೊ ಈ ಒಂದು ವಾರ ನನ್ನ ಅನಿಸಿಕೆ ಪ್ರಕಾರ ಒಂದು ನಾಮಿನೇಷನ್ ಪ್ರೋಸೆಸ್ ಅಂತ ಸ್ವಲ್ಪ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಅಭಿಪ್ರಾಯ ತಿಳಿದುಕೊಳ್ಳೋದಕ್ಕೆ ಇಟ್ಟಿದ್ರು ಸಹ ಉಳಿದಿರೋದು 2 ವಾರಗಳಾಗಿರೋದ್ರಿಂದ ಬಿಗ್ ಬಾಸ್ ಮನೆ ನಿಜವಾಗ್ಲೂ ಯಾರಿಗೆ ಉಳ್ಕೊಳ್ಳೋದಕ್ಕೆ ಅರ್ಹತೆ ಇದೆ ಅನ್ನೋದು ವೀಕ್ಷಕರ ನಿರ್ಧಾರ ಮಾಡೋದಕ್ಕೆ ಮನೆಯಲ್ಲಿ ಎಲ್ಲಾ ಕಂಟೆಸ್ಟೆಂಟ್ ನಾಮಿನೇಷನ್ ಪ್ರೋಸೆಸ್ ಗೆ ತಂದಿಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಯಾರು ಡಿಸರ್ವ್ ಇದಾರೆ ಅವ್ರು ಮಾತ್ರ ಫಿನಾಲೆ ವೀಕ್ ಗೆ ಹೋಗ್ತಾ ಇದ್ರು ಅನ್ನೋದು ಪರ್ಸನಲ್ ಆಗಿ ನನಗೆ ಅನಿಸಿದ ವಿಚಾರ. ಬಟ್ ಇಲ್ಲಿ ಬಿಗ್ ಬಾಸ್ ನಾಮಿನೇಷನ್ ಪ್ರೋಸೆಸ್ ನ ಇಟ್ಟಿದ್ದಾರೆ. ಯಾಕೆಂದ್ರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಇರಬೇಕು ನೋಡುವಂತ ವೀಕ್ಷಕರು ಸಹ ಯಾರ ಮೇಲೆ ಯಾರಿಗೆ ಏನ್ ಅಭಿಪ್ರಾಯವಿದೆ, ಯಾರು ಬಿಗ್ ಬಾಸ್ ಮೇಲೆ ಉಳ್ಕೋಬೇಕು, ಯಾರಿಗೆ ಅರ್ಹತೆ ಇಲ್ಲ ಅನ್ನೋದನ್ನ ಸಹ ಬಿಗ್ ಬಾಸ್ ಮೇಲೆ ಕಂಟೆಸ್ಟೆಂಟ್ ಸಹ ಮಾತಾಡ್ಬೇಕಲ್ಲ, ಆ ಒಂದು ವಿಚಾರಕ್ಕೆ ನಾಮಿನೇಷನ್ ಪ್ರೋಸೆಸ್ ನ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಏನಾದ್ರೂ ನಿಜವಾಗ್ಲೂ ಬಿಗ್ ಬಾಸ್ ಮೇಲೆ ಉಳ್ಕೊಳ್ಳೋದಕ್ಕೆ ಅರ್ಹತೆ ಇಲ್ಲ ಅಂದ್ರೂ ಸಹ ಲಕ್ ಫ್ಯಾಕ್ಟರ್ ಯಾರಾದ್ರೂ ಈ ನಾಮಿನೇಷನ್ ಪ್ರೋಸೆಸ್ ಇಂದ ಸೇವ್ ಆದ್ರು ಅಂದ್ರೆ 100% ಫಿನಾಲೆ ವೀಕ್ ಗೆ ಏನೊಂದು ಟಾಪ್ 6 ಕಂಟೆಸ್ಟೆಂಟ್ಸ್ ಅಂತ ನಾವು ತಗೊಳ್ತೀವಿ. ಆ ಟಾಪ್ 6 ಕಂಟೆಸ್ಟೆಂಟ್ ನ ಲಿಸ್ಟ್ ಗೆ ಬರ್ತಾರೆ ಅಂತ ಹೇಳ್ಬೋದು.
ನಿಮ್ಮ ಅನಿಸಿಕೆ ಪ್ರಕಾರ ಇಷ್ಟು ವಾರಗಳು ಸಹ ನೀವು ಬಿಗ್ ಬಾಸ್ ನ ನೋಡ್ಕೊಳ್ತಾ ಬಂದಿರೋ ಬಿಗ್ ಬಾಸ್ ಮನೆಯಲ್ಲಿ ಯಾರು ಫಿನಾಲೆ ವೀಕ್ ಗೆ ಎಂಟರ್ ಆಗೋದಕ್ಕೆ ಅರ್ಹತೆ ಇಲ್ಲ, ಯಾರು ಈ ಒಂದು ವಾರದ ಡಬಲ್ ಎಲಿಮಿನೇಷನ್ ಹೊರಗಡೆ ಬರಬೇಕು ಅಂತ ನೀವು ಅನ್ಕೊಳ್ತಾ ಇರಂತ ಮಿಸ್ ಮಾಡದೆ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದ.